ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ 2026-27ನೇ ಸಾಲಿನ ಬಜೆಟ್ ಕುರಿತಾಗಿ ನಿಮ್ಮ ಈ ಸಕಾರಾತ್ಮಕ ಪ್ರತಿಕ್ರಿಯೆ ಗಮನಿಸಿದೆ. ಕೊಡಗು ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಘೋಷಿಸಿರುವುದಕ್ಕೆ ಜಿಲ್ಲೆಯ ಜನರ ಪರವಾಗಿ ಶಾಸಕರು ಹಾಗೂ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಅಭಿನಂದನೆ ಸಲ್ಲಿಸಿರುವುದು ಜಿಲ್ಲೆಯ ಪ್ರಗತಿಯ ದೃಷ್ಟಿಯಿಂದ ಆಶಾದಾಯಕವಾಗಿದೆ. ನಮಸ್ಕಾರ. ನಮಗೆಲ್ಲ ತಿಳಿದ ಹಾಗೆ 2026-27ರ ಬಜೆಟ್ ಅನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಆರ್ಥಿಕ ಸಚಿವರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಅನೇಕ ಯೋಜನೆಗಳನ್ನು, ಜನಪರ ಕಾರ್ಯಕ್ರಮಗಳನ್ನು ಈ ಬಾರಿಯ ಆಯವ್ಯಯದಲ್ಲಿ ಘೋಷಣೆಯನ್ನು ಮಾಡಿರುವಂಥದ್ದನ್ನು ಸ್ವಾಗತ ಮಾಡ್ತೇನೆ. ಬಹುಶಃ ದಾಖಲೆ ಪ್ರಮಾಣದ ಬಜೆಟ್ಗಳನ್ನು ಕೊಟ್ಟಿರುವಂತಹ ಆರ್ಥಿಕ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರ ಅನುಭವ ಇವತ್ತು ರಾಜ್ಯದ ಜನತೆಯ ರಕ್ಷಣೆಗೆ ಮುಂದಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನಾಡಿನ ಸಮಸ್ತ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಈ ದಾಖಲೆ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅಂತ ಹೇಳ್ತಾ, ಇವತ್ತು ಆರೋಗ್ಯ ಇಲಾಖೆ, ಶಿಕ್ಷಣ, ಅರಣ್ಯ, ಇಂಧನ, ನೀರಾವರಿ, ಬೆಂಗಳೂರು ಅಭಿವೃದ್ಧಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಕಾರ್ಮಿಕರು, ಮಹಿಳೆಯರು, ಯುವಕರು ಎಲ್ಲರ ಅಭಿವೃದ್ಧಿಗೆ ಈ ಒಂದು ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಕರ್ನಾಟಕ ಜನತೆಗೆ ನೀಡಿದ್ದಾರೆ. ಈ ಒಂದು ಬಜೆಟ್ ಅನ್ನ ಸ್ವಾಗತ ಮಾಡ್ತಾ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಬಹುಶಃ ಇವತ್ತು ಕೊಡಗಿಗೆ ಸಂಬಂಧಪಟ್ಟಂಗೆ ನಾನು ವಿರಾಜಪೇಟೆ ವಿಧಾನಸಭಾ ಶಾಸಕನಾಗಿ ಕೆಲವು ಅಂಶಗಳನ್ನು ಜನತೆ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ. ಕಳೆದ ವರ್ಷ ಮುಖ್ಯಮಂತ್ರಿಗಳ ಯೋಜನೆ ಅಡಿಯಲ್ಲಿ CMIDP, ಚೀಫ್ ಮಿನಿಸ್ಟರ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಒಂದು ನೂತನ ಯೋಜನೆಯನ್ನು ರೂಪಿಸಿ 8,000 ಕೋಟಿ ರೂಪಾಯಿಯನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿಟ್ಟು ಪ್ರತಿಯೊಬ್ಬ ಶಾಸಕನಿಗೂ ಕೂಡ 50 ಕೋಟಿ ರೂಪಾಯಿಯನ್ನು ನೀಡಿರ್ತಾರೆ. 50 ಕೋಟಿ ರೂಪಾಯಿಯ ಪೂರ್ಣ ಯೋಜನೆ, ಕ್ರಿಯಾ ಯೋಜನೆ ತಯಾರಾಗಿ ಕಳೆದ ವರ್ಷದ ಕಾಮಗಾರಿಗಳು ಕೂಡ ಪ್ರಾರಂಭವಾಗಿ ನಡೀತಾ ಇದೆ. ಅದರ ಮಧ್ಯದಲ್ಲಿ ಈ ಬಜೆಟ್ನಲ್ಲಿ ಕೂಡ 4,000 ಕೋಟಿ ರೂಪಾಯಿಯನ್ನ CMIDPಯಲ್ಲಿ ಮುಖ್ಯಮಂತ್ರಿಗಳು ಮೀಸಲಾಗಿಟ್ಟಿದ್ದಾರೆ. ಮತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಪೊನ್ನಂಪೇಟೆಯಲ್ಲಿ, ವಿರಾಜಪೇಟೆಯಲ್ಲಿ, ಸುಮಾರಪೇಟೆ, ಕುಶಾಲನಗರ ಎಲ್ಲ ಭಾಗದಲ್ಲೂ ಕೂಡ ಕೆರೆಗಳ ಅಭಿವೃದ್ಧಿ ಮತ್ತು ತಡೆಗೋಡೆಗೆ ವಿಶೇಷ ಯೋಜನೆಗಳನ್ನು ರೂಪಿಸಿ ಈ ಬಜೆಟ್ನಲ್ಲಿ ಅದನ್ನು ಗುರುತಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಮಗೆ ಅರಣ್ಯ ಅಂಚಿನಲ್ಲಿ ವಾಸವಿರುವಂತಹ ಬುಡಕಟ್ಟಿನ ಜನಾಂಗ, ಬೇರೆ ಬೇರೆ ಇರುವಂತಹ ಬಡ ಜನರಿಗೆ 4.5 ಲಕ್ಷ ರೂಪಾಯಿ ಪ್ರತಿ ಮನೆಯಂತೆ 6,257 ಮನೆಗಳನ್ನು ಇವತ್ತು ಸರ್ಕಾರ ರಾಜ್ಯಕ್ಕೆ ನೀಡಿದೆ. ಅದರಲ್ಲಿ ಕೊಡಗು ಜಿಲ್ಲೆ ಬಹುತೇಕ ಭಾಗ ಅರಣ್ಯದ ಅಂಚಿನಲ್ಲಿರುವಂತಹ ಪ್ರದೇಶಗಳು. ಅಲ್ಲಿ ವಾಸವಾಗಿರುವಂತಹ ಜನತೆಗೆ ಮನೆ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತೇನೆ. ಮತ್ತು ವಸತಿ ಶಾಲೆಗಳು, ಮೊರಾರ್ಜಿ ಶಾಲೆಯನ್ನ ಯಾವ ಹೋಬಳಿಯಲ್ಲಿಲ್ಲ ಅಲ್ಲಿ ಹೋಬಳಿಗೆ 22 ಕೋಟಿ ರೂಪಾಯಿಯಂತೆ ಶಾಲೆಗಳನ್ನು ನೀಡಿದ್ದಾರೆ. ನಮಗೆ ಕಳೆದ ಬಾರಿ ಈಗಾಗಲೇ ತಿತ್ತಿಮತಿಯಲ್ಲಿ, ಅದನ್ನ ತಿತ್ತಿಮತಿ ಹೋಬಳಿ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ, ತೋರಾದಲ್ಲಿ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಮುಂದೆ ಈ ಆಯವ್ಯಯದಲ್ಲಿ ಕೊಟ್ಟಿರುವಂತಹ ಒಂದು ಶಾಲೆ ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ PVTG ಅಂದರೆ ಪರ್ಟಿಕ್ಯುಲರ್ಲಿ ವರ್ನರಬಲ್ ಟ್ರೈಬಲ್ ಗ್ರೂಪ್ಸ್, ಅದರಲ್ಲಿ ಜೈನ ಕುರುಬರು, ಕಾಡು ಕುರುಬರು, ಕುಡಿಯ ಜನಾಂಗ, ನಮ್ಮ ಕೊಡಗಿನ ಅವರ ಅಭಿವೃದ್ಧಿಗೋಸ್ಕರ ಕರ್ನಾಟಕ ಆದಿವಾಸಿ ನಿಗಮವನ್ನು ಕೂಡ ಮುಖ್ಯಮಂತ್ರಿಗಳು ಸ್ಥಾಪನೆ ಮಾಡಿ ಆಯವ್ಯಯದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಅನೇಕ ಅಭಿವೃದ್ಧಿ ನಿಗಮಗಳನ್ನ ಸ್ಥಾಪನೆ ಮಾಡಿ ಘೋಷಣೆ ಮಾಡಿದ್ದಾರೆ. ಕೊಡವ ಅಭಿವೃದ್ಧಿ ನಿಗಮ ಬಹಳ ನಿರೀಕ್ಷಿತವಾದಂತಹ ಒಂದು ನಿಗಮ. ಇದನ್ನ ನಾನು ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ಕೂಡ ಒಂದು 24 ಕಾರ್ಯಕ್ರಮಗಳಲ್ಲಿ ನಾನು ಘೋಷಣೆ ಮಾಡಿದ್ದೆ. ಅದರಲ್ಲಿ ಕೊಡವ ಅಭಿವೃದ್ಧಿ ನಿಗಮವನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ವಿ. ಅದರಂತೆ
ಈ ಬಾರಿಯ ಬಜೆಟ್ನಲ್ಲಿ ಕೊಡವ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಈ ಘೋಷಣೆಗೆ ಸ್ವಾಗತ ಮಾಡ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಮನೆಗಳು ಪಂಚಾಯಿತಿ ವತಿಯಿಂದ ನೀಡಬೇಕಾಗಿರುವಂತಹ ಮನೆಗಳಿಗೆ 1,20,000ದಿಂದ 2 ಲಕ್ಷ ರೂಪಾಯಿ ಮಾಡಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 3 ಲಕ್ಷ ರೂಪಾಯಿಗೆ ಹೆಚ್ಚುವರಿ ಮಾಡಿ ಘೋಷಣೆ ಮಾಡಿದ್ದಾರೆ. 1 ಲಕ್ಷ ಮನೆಗಳನ್ನ ಕೊಡುವಂತಹ ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ವಿರಾಜಪೇಟೆಗೆ ಒಂದು ಶ್ರಮಿಕ ವಸತಿ ಶಾಲೆ ಕಾರ್ಮಿಕ ಇಲಾಖೆಯಿಂದ ನೀಡಿರುತ್ತಾರೆ. ಕೆಪಿಟಿಸಿಎಲ್ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ನಿಂದ ಉಪಕೇಂದ್ರಗಳನ್ನ 6 ಉಪಕೇಂದ್ರಗಳು ಸ್ಥಾಪನೆ ಮಾಡಲಿಕ್ಕೆ ಆಯವ್ಯಯದಲ್ಲಿ ಬಜೆಟ್ ಅನ್ನು ನೀಡಿರುತ್ತಾರೆ. ಮತ್ತು ಕಾಲು ಫುಟ್ ಬ್ರಿಡ್ಜಸ್ ಅನ್ನ ಕೂಡ ವಿವಿಧ ಭಾಗಗಳಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆಯಿಂದ ಕಳೆದ ಬಾರಿ 4,000 ಕೋಟಿ ಇತ್ತು SHDPಗೆ, ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಪ್ರಾಜೆಕ್ಟ್ ಅಂತ, ಅದರನ್ನ ಈಗ ಈ ವರ್ಷಕ್ಕೆ 5,000 ಕೋಟಿಯನ್ನ ಕೊಟ್ಟಿದ್ದಾರೆ. ಮತ್ತು ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಮತ್ತು ರಾಜ್ಯ ಹೆದ್ದಾರಿಗಳಿಗೆ 5,776 ಕೋಟಿ ರೂಪಾಯಿಯನ್ನ ಈ ಬಜೆಟ್ ನಲ್ಲಿ ನೀಡಿರುತ್ತಾರೆ. ಮತ್ತೆ ನಮ್ಮ ವಿರಾಜಪೇಟೆಗೆ ವಿಶೇಷವಾಗಿ ಒಂದು ಕ್ರೀಡಾ ತರಬೇತಿ ಕೇಂದ್ರ ಮತ್ತು ವಸತಿ ಶಾಲೆ ಇದನ್ನ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಗುರುತಿಸಿರುವಂತಹ ವಿಭಾಗದ ಜಾಗದಲ್ಲಿ ಮಾಡಲಿಕ್ಕೆ ಬಜೆಟ್ ನಲ್ಲಿ ಘೋಷಣೆಯನ್ನು ಕೂಡ ಮಾಡಿರ್ತಾರೆ. ಮತ್ತೆ ಮಾನವ ಪ್ರಾಣಿ ಸಂಘರ್ಷ, ಅದರಲ್ಲೂ ಹೆಚ್ಚಾಗಿ ಆನೆ ಸಂಘರ್ಷ ತಡೆಗಟ್ಟಲಿಕ್ಕೆ 1,500 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಇದಾಗ್ತದೆ. ಈಗಾಗಲೇ 2 ನಾವು ರೈಲ್ವೆ ಬ್ಯಾರಿಕೇಡ್ ಕಾರ್ಯಕ್ರಮವನ್ನ ಕ್ಯಾಬಿನೆಟ್ನಿಂದ ಅನುಮೋದನೆ ನೀಡಿದೆ. ಇನ್ನೊಂದು 14ನೇ ತಾರೀಕಿನಲ್ಲಿ ಬರುವಂತಹ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಡ್ತಾರೆ. ಅದು ಮಾಲ್ದಾರೆ ಭಾಗದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡ್ತೀವಿ. ನಾಳೆ ತಿತಿಮತಿಯಲ್ಲಿ ಮೊದಲನೇ ಯೋಜನೆ ರೈಲ್ವೆ ಬ್ಯಾರಿಕೇಡಿಂಗ್ ಮುದ್ದಲಿ ಪೂಜೆಯನ್ನು ಕೂಡ ಪ್ರಾರಂಭಿಸ್ತಾ ಇದ್ವಿ. ಇದಲ್ಲದೆ ಬಸ್ಗಳನ್ನ, ಡೀಸೆಲ್ ಬಸ್ಗಳು ಮತ್ತು ಎಲೆಕ್ಟ್ರಿಕ್ ಬಸ್ಗಳನ್ನ ಖರೀದಿ ಮಾಡುವಂತ ಹೆಚ್ಚಿನ ಸಂಖ್ಯೆಯಲ್ಲಿ 2,000 ಬಸ್ಗಳನ್ನ ಖರೀದಿ ಮಾಡುವಂತ ಅನುದಾನವನ್ನ ಕೂಡ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದರ ಮೂಲಕ ನಮಗೂ ಕೂಡ ವಿರಾಜಪೇಟೆ ಕೊಡಗು ಭಾಗ ಕೂಡ ಹೊಸ ಬಸ್ಗಳನ್ನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನು ನಾವು ಮಾಡಬಹುದು. ಇದಲ್ಲದೆ ಎಲ್ಲ ರೀತಿಯಾದಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಮಹಿಳೆಯರಿಗೆ ಯುವಕರಿಗೆ ಎಲ್ಲರಿಗೂ ಉತ್ತೇಜನವನ್ನು ಕೊಡುವಂತಹ ಅನೇಕ ಕಾರ್ಯಕ್ರಮಗಳನ್ನ ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೊಟ್ಟಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ, ಸ್ವಾಗತಾರ್ಹ. ಅವರಿಗೆ ರಾಜ್ಯದ ಜನತೆ ಪರವಾಗಿ ನಾನು ಇವತ್ತು ಧನ್ಯವಾದಗಳು ಹೇಳ್ತೀನಿ. ಹಾಗೂ ಕೊಡಗಿನ ಜನತೆಯ ಪರವಾಗಿ ಹಲವಾರು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಕೊಟ್ಟು ಎಲ್ಲ ಕ್ಷೇತ್ರದಲ್ಲೂ ಕೊಟ್ಟಿರೋದ್ರಿಂದ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಕಳೆದ ಬಜೆಟ್ನಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಆಸ್ಪತ್ರೆಗಳು ನಮಗೆ ಹುದುಕೇರಿಯಲ್ಲಿ ಆಸ್ಪತ್ರೆ ಪ್ರಾರಂಭ ಮಾಡಲಿಕ್ಕೆ ಅದಕ್ಕಾಗಲೇ ಸರ್ಕಾರ ಆದೇಶ ಹೊರಡಿಸಲಾಗಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ. ಹಾಗೆ ವಿರಾಜಪೇಟೆಯಲ್ಲಿರುವಂತಹ ಆಸ್ಪತ್ರೆಯನ್ನ ಮೇಲ್ದರ್ಜೆಗೊಳಿಸುವಂತಹ ಕಾರ್ಯಕ್ರಮ ಅದು ಕೂಡ ಟೆಂಡರ್ ಆಗಿ ಈಗ ಪ್ರಾರಂಭ ಆಗುವಂತಹ ಹಂತದಲ್ಲಿದೆ. ರಸ್ತೆಗಳಿಗೆ ಕೊಟ್ಟಂತಹ ವಿಶೇಷ ಅನುದಾನ ಅದು ಕೂಡ ನಡೀತಾ ಇದೆ. ಮತ್ತೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು ಇದೆಲ್ಲವನ್ನು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಅನೇಕ ಕಾರ್ಯಕ್ರಮಗಳನ್ನ ಪೂರೈಸಿರುವುದಂತೂ ಕೂಡ ನೀವು ನೋಡಿದ್ದೀರಿ. ಹಾಗೆ ಮುಂದಿನ ವರ್ಷದಲ್ಲಿ ಈ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ನನ್ನ ಮುಖ್ಯಮಂತ್ರಿಗಳು, ಅದನ್ನ ಪ್ರಾರಂಭಿಸಿ ಅದನ್ನ ಪೂರ್ಣಗೊಳಿಸುವಂತ ಕಡೆ ನಾವೆಲ್ಲ ಕೂಡ ಶ್ರಮಿಸೋಣ. ಒಂದು ಹೊಸ ಒಂದು ಅಭಿವೃದ್ಧಿಯ ಪರ ಏನು ನಮ್ಮ ನಡೆ ಇದೆ ಅದು ವಿರಾಜಪೇಟೆಯ ಸಮಗ್ರ ಅಭಿವೃದ್ಧಿ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಡೆ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ, ಮತ್ತೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀನಿ. ನಮಸ್ಕಾರ.